ಮೇಡಮ್, ಹಾ ತಲೆ ಕೂದಲು ತುಂಬಾ ಉದುರ್ತಾ ಇದೆ. ಓ ತುಂಬಾ ತುರಿಕೆ ಬೇರೆ. ಅಯ್ಯೋ ತುರಿಸ್ಕೊಂಡ್ರೆ ಉಗುರಲ್ಲೆಲ್ಲ ಕೊಳೆ ತುಂಬುತ್ತೆ. ಓ ತಲೆ ಪೂರಾ ಬೋಳಾಗ್ಬಿಡುತ್ತೆ ಅನ್ನೋ ಭಯ. ಓ ಏನ್ ಮಾಡ್ಬೇಕು? ಬೋಳೇನಾಗಲ್ಲ, ಚಿಂತೆ ಮಾಡೋದು ಬೇಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ, ಶಿವಮೊಗ್ಗ. ಕೇಳಿದ್ರಲ್ಲ ವೀಕ್ಷಕರೇ, ಹೇಗೆ ಪೇಷಂಟಿಗೆ ತಲೆ ತುರ್ಕೆ, ಡ್ಯಾಂಡ್ರಫ್ ತರ ಕೈಯಲ್ಲಿ ಉಗುರಲೆಲ್ಲ ಕೊಳೆ ಬರುವಂಥದ್ದು, ಹಾಗೆ ಇಡೀ ಕೂದಲು ಉದುರುವಂಥದ್ದು, ಆ ಉದುರಿದ ಕೂದಲಿನ ಬುಡದಲ್ಲಿ ಒಂದು ಬೀಜಾಕಾರದ ಬಿಳಿಯ ಒಂದು ಕಣ ಇರುವಂಥದ್ದು, ಹಾಗೆ ಕೆಂಪು ರ್ಯಾಷಸ್ ಕೂಡ ಆಗುವಂಥದ್ದು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇದು ಬರೀ ತಲೆಯಲ್ಲಿ ಮಾತ್ರ ಅಲ್ಲ, ಹಣೆಯಲ್ಲಿ, ಕುತ್ತಿಗೆಯಲ್ಲಿ, ಬೆನ್ನಿನಲ್ಲಿ ಕೂಡ ನಾವು ನೋಡಬಹುದಾಗಿರುತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ಅರುಂಶಿಕ ಅಂತ ಹೇಳ್ತೀವಿ. ಇದೆಲ್ಲ ಅರುಂಶಿಕಾದ ಲಕ್ಷಣಗಳು. ಹಾಗಾದ್ರೆ ಇದಕ್ಕೆ ಏನೆಲ್ಲ ಕಾರಣ ಮತ್ತು ಚಿಕಿತ್ಸೆ ಏನಿದೆ ಅಂತ ನೋಡೋಣ. ಇದಕ್ಕೆ ಕಾರಣ ಏನು ಅಂದ್ರೆ, ಮೊದಲನೇದಾಗಿ ಇದಕ್ಕೆ ಕಾರಣ ಫಂಗಲ್ ಇನ್ಫೆಕ್ಷನ್ ಯಾಕಾಗತ್ತೆ ಅಂತಂದ್ರೆ, ನಾವು ಅಶುದ್ಧವಾದ ನೀರಿನಲ್ಲಿ ಯಾವಾಗ ತಲೆ ಸ್ನಾನ ಮಾಡ್ತೀವಲ್ಲ, ಅಂದ್ರೆ ಇವಾಗ ನೀವು ಛತ್ರಕ್ಕೆ ಹೋಗಿರ್ತೀರಾ, ಯಾವ್ದೋ ಫಂಕ್ಷನ್ಸಿಗೆ ಹೋಗಿರ್ತೀರಾ, ಅಲ್ಲಿ ನೀವು ತಲೆ ಸ್ನಾನ ಮಾಡಿರ್ತೀರಾ, ಆ ಟ್ಯಾಂಕ್ ಯಾವಾಗ ತೊಳೆದಿರ್ತಾರೋ ದೇವರಿಗೊಬ್ಬನಿಗೆ ಗೊತ್ತು. ಹಾಗೆ ಕಲುಷಿತವಾದ ನೀರನ್ನ ಮನೆಯಲ್ಲಿ ಬಿಟ್ಟಾಗ್ಲೂ ಕೂಡ, ಅದರಿಂದ ತಲೆ ತೊಳೆದಾಗ್ಲೂ ಕೂಡ ನಮಗೆ ಈ ತರದೊಂದು ತೊಂದರೆ ಉಂಟಾಗುವಂಥದ್ದು ನೋಡ್ಬೋದು. ಇಲ್ಲ ಹೊಳೆಗಳಲ್ಲಿ, ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ಈ ಒಂದು ತೊಂದರೆ ಉಂಟಾಗುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗೆ ಎರಡನೇ ಕಾರಣ ಅಂತಂದ್ರೆ, ನಮ್ಮ ರೋಗಕ್ಷಮತೆ ಶಕ್ತಿ ಕಡಿಮೆ ಆಗಿರೋದ್ರಿಂದ ಇದು ಉಂಟಾಗುವಂಥದ್ದು, ಕಾಣಿಸ್ಕೊಳ್ಳುವಂಥದ್ದು ನೋಡಬಹುದಾಗಿರುತ್ತೆ. ಹಾಗಾದ್ರೆ ರೋಗಕ್ಷಮತೆ ಶಕ್ತಿ ಜಾಸ್ತಿ ಮಾಡೋದಕ್ಕೆ ಏನ್ ಮಾಡಬೇಕು? ನಮ್ಮಲ್ಲಿ ಆಯುರ್ವೇದದಲ್ಲಿ ಅರುಂಶಿಕಕ್ಕೆ ಮೂಲ ಕಾರಣ ಪಿತ್ತದೋಷ ಅಂತ ಹೇಳ್ತೀವಿ. ಆ ಪಿತ್ತದೋಷವನ್ನ ಹೋಗಲಾಡಿಸುವಂತಹ ಆಹಾರ ವಿಹಾರಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ಒಂದು ಅರುಂಶಿಕವನ್ನ ನಾವು ತಡೆಗಟ್ಟಬಹುದಾಗಿರುತ್ತೆ, ನಿವಾರಿಸಿಕೊಳ್ಳಬಹುದಾಗಿರುತ್ತೆ. ಹಾಗೆ ಹಲವಾರು ಚಿಕಿತ್ಸೆಗಳು ನಮ್ಮಲ್ಲಿ ಇರುವಂತದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಾದ್ರೆ ಈ ಪಿತ್ತ ನಿವಾರಕ ಆಹಾರ ಕ್ರಮಗಳು ನಮ್ಮಲ್ಲಿ ಹೇಗಿರಬೇಕು ಗೊತ್ತಾ? ನಾವು ಹೆಚ್ಚಿನದಾಗಿ ಮೊಸರನ್ನ ತಿನ್ನಬಾರ್ದು, ಹಾಗೆ ಕರೆದ ಪದಾರ್ಥಗಳನ್ನ ತಿನ್ನಬಾರ್ದು, ಹೆಚ್ಚು ಮಸಾಲೆಯ ಪದಾರ್ಥಗಳನ್ನ ತಿನ್ನಬಾರ್ದು, ಹಾಗೆ ರಾತ್ರಿಯ ನಿದ್ದೆಯನ್ನ ಗೆಡಬಾರ್ದು, ರಾತ್ರಿ ಚೆನ್ನಾಗಿ ಮಲಗಬೇಕು, ಹಾಗೆ ಹಗಲು ಬೇಗ ಏಳುವಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗಿರತ್ತೆ. ಸೊ ಇದಿಷ್ಟು ಮಾಡಿಕೊಂಡು ನಮ್ಮ ಜೀವನ ಶೈಲಿಯನ್ನ ಚೆನ್ನಾಗಿ ಇಟ್ಕೊಂಡು, ಸ್ಟ್ರೆಸ್ಸಿನಿಂದ ಕೂಡ ಇದು ಬರುತ್ತೆ, ಒತ್ತಡದ ಜೀವನದಿಂದ ಕೂಡ ಈ ಅರುಂಶಿಕ ಬರುವಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಆದ್ರಿಂದ ಆದಷ್ಟು ಧ್ಯಾನ, ಪ್ರಾಣಾಯಾಮಗಳನ್ನ ನಿಯಮಿತವಾಗಿ ಪ್ರತಿನಿತ್ಯ ಮಾಡೋದ್ರಿಂದ ಕೂಡ ಈ ಒಂದು ಅರುಂಶಿಕವನ್ನ ಬರುವಂತಹ ಕಾರಣವನ್ನ ತಡೆಗಟ್ಟಬಹುದಾಗಿರುತ್ತೆ. ಆದ್ರಿಂದ ನಾವು ಹೇಗೆ ಅದನ್ನ ತಡೆಗಟ್ಟಬಹುದು ಅಂತ, ಬಂದಿದೆ ಮೇಡಮ್ ನನಗೀಗ ತಲೆಯೊಳಗೆ ಈ ತರದಿದೆ ಅಂತ ಅಂದ್ರೆ, ಇದಕ್ಕೆ ಚಿಕಿತ್ಸೆ ಏನಾದ್ರೂ ಆಯುರ್ವೇದದಲ್ಲಿದೆ ಅಂತ ಕೇಳಿದ್ರೆ ಖಂಡಿತ ಇದೆ. ಇದಕ್ಕೆ ಒಳ್ಳೆಯ ಚಿಕಿತ್ಸೆ ಇದೆ. ಮೊದಲನೇದಾಗಿ ಇದು ಪಿತ್ತದೋಷದಿಂದ ಉಂಟಾಗಿರೋದ್ರಿಂದ ಇದಕ್ಕೆ ಜಲೌಕಾಚರಣವನ್ನ ನಾವು ಮಾಡಬೇಕಾಗಿರುತ್ತೆ. ಜಲೌಕಾಚರಣ ಅಂತ ಅಂದ್ರೆ, ಜಲೌಕಗಳನ್ನ ತಲೆಗೆ ಬಿಟ್ಟು ಅದರಿಂದ ಅಲ್ಲಿ ಸ್ಥಾನಿಕವಾದಂತಹ ದೋಷವನ್ನ ಹೊರಗಡೆ ತೆಗೆಯುವಂಥದ್ರಿಂದ ಈ ಅರುಂಶಿಕ ತಕ್ಷಣವೇ, ಅದರ ಇನ್ಫೆಕ್ಷನ್ಸ್ಗಳು ತಕ್ಷಣವೇ ಕಡಿಮೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರತ್ತೆ. ಎರಡನೆಯ ಚಿಕಿತ್ಸೆ ಏನು ಗೊತ್ತಾ? ಇದಕ್ಕೆ ಶಾಂಪೂವನ್ನ ಉಪಯೋಗಿಸುವಂಥದ್ದು. ಈ ಶಾಂಪೂ ಅಲ್ಲಿ ನಾವು ಹೆಚ್ಚಿನದಾಗಿ ಕ್ಷಾರಯುಕ್ತವಾದ ಶಾಂಪೂವನ್ನ ಯೂಸ್ ಮಾಡಬೇಕು. ಮೇಡಮ್, ನಾವು ಶಾಂಪೂ ಎಲ್ಲ ಯೂಸ್ ಮಾಡಲ್ಲ, ನಮಗೆ ನ್ಯಾಚುರಲ್ ಆಗಿರುವಂಥದ್ದು ಏನಾದರೂ ಇದ್ರೆ ಹೇಳಿ, ಕೆಮಿಕಲ್ಸ್ ಬೇಡ ಅಂತಂದ್ರೆ, ಇದಕ್ಕೆ ನಿಮ್ಮ ಹಿತ್ತಲಲ್ಲಿರುವಂತಹ ದಾಸವಾಳ ಗೊತ್ತಾ? ದಾಸವಾಳದ ಎಲೆಗಳನ್ನ ಕಿತ್ತು ಅದನ್ನ ನೀರಿನಲ್ಲಿ ನೆನೆ ಹಾಕಿದ್ರೆ ಅದು ಗುಳದ ಹಾಗೆ ಅಥವಾ ಶಾಂಪೂವಿನ ಲೋಳೆಯ ಹಾಗೆ ಬರುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಕ್ಕೆ ಅಡಿಗೆ ಸೋಟ ಅಥವಾ ಆಯುರ್ವೇದ ಶಾಪ್ಗಳಲ್ಲಿ ಸಿಗುವಂತಹ ಯವಕ್ಷಾರ, ಸರ್ಜಕ್ಷಾರ ಇಲ್ಲ ಟಂಕಣ ಭಸ್ಮವನ್ನ ಒಂದು ಚಿಟಿಕೆ ಹಾಕಿ ಅದರಿಂದ ತಲೆ ತೊಳೆಯೋದ್ರಿಂದ ಕೂಡ ಅಲ್ಲಿ ನಮ್ಮ ಸ್ಕಾಲ್ಪಲ್ಲಿ ಉಂಟಾಗಿರುವಂತಹ ಫಂಗಲ್ ಇನ್ಫೆಕ್ಷನ್ ನಾವು ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ನಾವು ಬೇರೆ ಚಿಕಿತ್ಸೆ ಅಂತಂದ್ರೆ ಲೇಪಗಳನ್ನ ಮಾಡಬಹುದಾಗಿರುತ್ತೆ. ಈ ತಲೆಗೆ ಒಂದು ನಾವು ಲೇಪವನ್ನ ಮಾಡೋದ್ರಿಂದ ಈ ಒಂದು ಅರುಂಶಿಕ ಅಥವಾ ನಾವು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಇದಕ್ಕೆ ಅಲೋಪತಿಯಲ್ಲಿ ಹೇಳ್ತೀವಿ, ಇದನ್ನ ನಾವು ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗಾದ್ರೆ ಏನ್ ಲೇಪ ಮಾಡಬೇಕು ಮೇಡಮ್ ಅಂತ ಕೇಳ್ತಾದ್ರೆ, ನೀವು ನಿಮ್ಮ ಮನೆಯ ಹತ್ರ ಇರುವಂತಹ ಬೇವಿನ ಗಿಡದ ಒಂದು ಪೇಸ್ಟನ್ನ ಮಾಡಿ ಅದಕ್ಕೆ ಪಡವಲಕಾಯಿಯನ್ನ ಸೇರಿಸಿ ಅದನ್ನ ತಲೆಗೆ ಹಚ್ಚೋದ್ರಿಂದ, ಪ್ಯಾಕ್ ಮಾಡೋದ್ರಿಂದ, ಹೇರ್ ಪ್ಯಾಕ್ ಅಂತ ಏನ್ ಹೇಳ್ತೀವಲ್ಲ ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ನಾವು ಈ ಒಂದು ಅರುಂಶಿಕವನ್ನ ನಿವಾರಣೆ ಮಾಡಬಹುದಾಗಿರುತ್ತೆ. ಅದಕ್ಕೆ ಗೋಮೂತ್ರ ಸೇರಿಸಿದ್ರೆ, ತುಂಬಾ ಸೀವಿಯರ್ ಯಾರಿಗಾಗಿದೆ ಅವರು ಗೋಮೂತ್ರ ಸೇರಿಸಿದ್ರೆ ಇನ್ನೂ ಒಳ್ಳೆಯದು ಅಂತ ನಾನು ಹೇಳಿಕ್ ಬಯಸ್ತೇನೆ. ಹಾಗೆ
ಕೆಲವು ಎಣ್ಣೆಗಳು ಯಾವುದು ಅಂದ್ರೆ ಕರಂಜದಿಂದ ಮಾಡಿರುವಂತಹ ಮತ್ತು ಕರವೀರದಿಂದ ಮಾಡಿರುವಂತಹ ತೈಲವನ್ನ ನಾವು ವಾರಕ್ಕೆ 2 ದಿನ ಅದನ್ನ ಹಾಕಿ, ಮತ್ತೆ ನಾನು ಹೇಳಿರುವಂತಹ ಶಾಂಪು ಅಥವಾ ದಾಸವಾಳದ ಸೊಪ್ಪಿನ ಗುಳದಿಂದ ನಾವು ಅದನ್ನ ತೊಳೆಯೋದ್ರಿಂದ ಏನಾಗುತ್ತೆ, ನಮಗೆ ಇದು ನಿವಾರಣೆ ಆಗುವಂಥದ್ದನ್ನ ನೋಡಬಹುದಾಗಿರುತ್ತೆ. ಹಾಗಾದ್ರೆ ಇದಿಷ್ಟಲ್ದೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್, ಇದನ್ನ ನನಗೆ ಮತ್ತೆ ಯಾವತ್ತೂ ಬರಬಾರ್ದು, ಹಂಗೇನಾದ್ರೂ ಚಿಕಿತ್ಸೆ ಕೊಡಿ ಅಂತಂದ್ರೆ ಅದಕ್ಕೆ ಉಪಾಯ ಇರೋದು ನಮ್ಮಲ್ಲಿ ಪಂಚಕರ್ಮ. ಈ ಒಂದು ಪಂಚಕರ್ಮದಲ್ಲಿ ನಾವು 3 ಚಿಕಿತ್ಸೆಯನ್ನ ಇದಕ್ಕೆ ಮಾಡೋದ್ರಿಂದ ಇದು ಬುಡ ಸಮೇತವಾಗಿ ಹೋಗಿ ಮತ್ತೆ ಯಾವತ್ತೂ ಕೂಡ ನಿಮಗೆ ಕಾಟ ಕೊಡೋದಿಲ್ಲ. ಅದರೊಳಗೆ ಮೊದಲನೇದು ವಮನ. ಯಾಕೆ ಅಂತಂದ್ರೆ ಈ ಒಂದು ನಾವು ಕಾಲರ್ ಬೋನ್ ಅಂತ ಏನ್ ಹೇಳ್ತೀವಲ್ಲ, ಈ ಒಂದು ಕಾಲರ್ ಬೋನ್ನ ಮೇಲ್ಗಡೆ ಇರೋದಕ್ಕೆಲ್ಲ ನಾವು ಮಾಡುವಂಥದ್ದು ವಮನ ಚಿಕಿತ್ಸೆ. ಈ ಒಂದು ವಮನ ಚಿಕಿತ್ಸೆಯನ್ನ ನಾವು ಮಾಡೋದ್ರಿಂದ ನಾವು ಈ ಅರುಂಶಿಕ ಉಂಟಾಗಿರುವಂತಹ ದೋಷಗಳನ್ನ ನಾವು ಹೊರಗಡೆ ತೆಗಿಬಹುದಾಗಿರುತ್ತೆ. ಇನ್ನ 2ನೇದು ಧೂಮಪಾನ. ಮೇಡಮ್ ಇದೇನು ಧೂಮಪಾನ ಅಂತ ಹೇಳ್ತಿದ್ದೀರಾ, ಧೂಮಪಾನ ಮಾಡಬಾರ್ದಲ್ವಾ ಅಂತ ಹೇಳಿದ್ರೆ, ಇದು ತಂಬಾಕಿನ ಧೂಮಪಾನ ಅಲ್ಲ. ಇದರಲ್ಲಿ ಅರಿಶಿಣ ಮತ್ತು ತ್ರಿಕಟುಗಳಾಗಿರುವಂತಹ ಶುಂಠಿ, ಕಾಳುಮೆಣಸು ಮತ್ತು ಹಿಪ್ಪಲಿಯ ಚೂರ್ಣಗಳನ್ನ ಸೇರಿಸಿ ಅದರ ಧೂಮಪಾನ ಮಾಡೋದ್ರಿಂದ ನಮಗೆ ತಲೆ ಮತ್ತು ಈ ಊರ್ಧ್ವ ಜತೃಗತದಲ್ಲಿರುವಂತಹ ಯಾವುದೇ ಇನ್ಫೆಕ್ಷನ್ಸ್ಗಳನ್ನು ಕೂಡ ನಾವು ತೆಗಿಬಹುದಾಗಿರುತ್ತೆ. ಇನ್ನು 3ನೆಯ ಒಂದು ಚಿಕಿತ್ಸೆ ಅಂದ್ರೆ ಶಿರೋವಿರೇಚನ, ಅಂದ್ರೆ ಮೂಗಿಗೆ ಹಾಕುವಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ನಮ್ಮಲ್ಲಿ ಪಂಚಕರ್ಮದಲ್ಲಿ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಇದನ್ನು ಕೂಡ ಮಾಡೋದ್ರಿಂದ ನಿಮ್ಮ ಅರುಂಶಿಕ ಅಥವಾ ಸೆಬೋರಿಕ್ ಡರ್ಮಟೈಟಿಸ್ ಅನ್ನ ನಾವು ಬುಡ ಸಮೇತವಾಗಿ ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಯಾವ್ಯಾವ ಚಿಕಿತ್ಸೆ ಮಾಡಬಹುದು. ಚಿಕಿತ್ಸೆ ಕೈ ಮೀರ್ ಹೋಗಿದೆ, ಮನೆಯಲ್ಲೇ ಮಾಡುವಂತ ಚಿಕಿತ್ಸೆ ಕೈ ಮೀರ್ ಹೋಗಿದೆ ಅಂತ ಅಂದ್ರೆ ಖಂಡಿತವಾಗಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಸಂಪರ್ಕಿಸಿ. ಹಾಗೆ ಓವರ್ ಫೋನ್ ಆನ್ಲೈನ್ ಅಲ್ಲಿ ಕನ್ಸಲ್ಟೇಷನ್ ತಗೊಳ್ಬೇಕು ಅಂತಂದ್ರೆ 9187484210 ಕರೆ ಮಾಡಿ, ಮತ್ತೆ ನಿಮಗೆ ಏನಿದೆ ತೊಂದರೆ ಅದನ್ನ ಹೇಳ್ಬಿಟ್ಟು ನಿವಾರಣೆ ಮಾಡ್ಕೊಳ್ಬಹುದಾಗುತ್ತೆ. ಹಾಗೆ ನಿಮ್ಮ ಔಷಧಿಗಳನ್ನ ಇಲ್ಲಿಂದ ಕೊರಿಯರ್ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.